ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಅದೆಷ್ಟೇ ಒಳ್ಳೆ ಔಷಧ ಆದ್ರೂ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಅದೆಷ್ಟೇ ಒಳ್ಳೆ ಬ್ರ್ಯಾಂಡೆಡ್ ವಸ್ತು ಆದ್ರೂ ಒಂದಲ್ಲ ಒಂದು ದಿನ ಅದು ಹಾಳಾಗುತ್ತೆ. ಅದೇ ತರ ಎಷ್ಟೇ ಒಳ್ಳೆ ಸಿನಿಮಾ ಕೊಟ್ಟ ಡೈರೆಕ್ಟರ್ ಆದ್ರೂ ಒಂದು ದಿನ ಖಾಲಿ ಪಲಾವ್ ಅನ್ನಿಸ್ಕೊಳ್ತಾರೆ ಅನ್ನೋದು ಈಗ ಟ್ರೆಂಡ್ ಆಗ್ತಾ ಇರೋ ಮಾತು. ಕನ್ನಡದ ಬಗ್ಗೆ ಹಗುರವಾಗಿ ಮಾತನಾಡಿ ಕನ್ನಡಿಗರನ್ನ ಎದುರು ಹಾಕೊಂಡು ಕ್ಷಮೆ ಕೇಳಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಕೋರ್ಟ್ ಮೆಟ್ಟಿಲು ಏರಿದ್ರು ಅಲ್ಲೂ ಕಮಲ್ ಹಾಸನ್ಗೆ ಜಯ ಸಿಗ್ಲಿಲ್ಲ. ಹೋಗ್ಲಿ, ಇಷ್ಟೆಲ್ಲ ಮಾಡಿದ್ರಿಂದ ಸಿನಿಮಾ ಹಿಟ್ ಆಯ್ತಾ ಅಂತ ಕೇಳಿದ್ರೆ ಕಮಲ್ ಕೆರಿಯರ್ನಲ್ಲೇ ಅತಿ ದೊಡ್ಡ ಡಿಸಾಸ್ಟರ್ ಆಯ್ತು. ಈಗ ಈ ವಿಚಾರ ಕಮಲ್ ಹಾಸನ್ ಬಿಟ್ಟು ಇನ್ನೊಂದು ಆಯಾಮಕ್ಕೆ ತಿರುಗಿದೆ. ಅದೇ ನಾನಾಗ್ಲೇ ಹೇಳಿದ ಹಾಗೆ ನಿರ್ದೇಶಕರ ಎಕ್ಸ್ಪೈರಿ ಡೇಟ್ ಅಂತ. ಈ ಲಿಸ್ಟ್ ನಲ್ಲಿ ಹಲವು ನಿರ್ದೇಶಕರು ಇದ್ದಾರೆ. ಅವರ ಕೆರಿಯರ್ ಡೌನ್ಫಾಲ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ಗ್ಯಾಪ್ ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲಿಗೆ ಕಮಲ್ ಹಾಸನ್ರ ತಗ್ ಲೈಫ್ ನಿಂದಲೇ ಶುರು ಮಾಡೋದಾದ್ರೆ ಅದರ ನಿರ್ದೇಶಕ ಮಣಿರತ್ನಂ. ಕನ್ನಡದ ಪಲ್ಲವಿ ಅನುಪಲ್ಲವಿ ಸಿನಿಮಾದಿಂದ ಶುರುವಾದ ಮಣಿರತ್ನಂ ಗೆಲುವು ನಂತರ ಎಷ್ಟು ದಶಕಗಳ ಕಾಲ ಮುಂದುವರೆದುಕೊಂಡು ಹೋಯ್ತು ಅನ್ನೋದನ್ನ ಎಲ್ಲರೂ ನೋಡಿದ್ದೀರಾ. ಭಾರತ ಸಿನಿಮಾ ರಂಗದಲ್ಲಿ ಹಲವು ಸಕ್ಸಸ್ಫುಲ್ ನಿರ್ದೇಶಕರಿದ್ದಾರೆ. ಅದರಲ್ಲಿ ಬಹುತೇಕರು ಹೆಂಗಪ್ಪ ಅಂದ್ರೆ ಒಂದು ಜಾನರಾದ ಸಿನಿಮಾ ತೆಗೆಯೋದ್ರಲ್ಲಿ ಮಾತ್ರ ಎಕ್ಸ್ಪರ್ಟ್ ಅನ್ನಿಸ್ಕೊಂಡಿರ್ತಾರೆ. ಅಂದ್ರೆ ಕೆಲವರು ಮಾಸ್ ಸಿನಿಮಾ ತೆಗೆಯೋದ್ರಲ್ಲಿ ನಂಬರ್ 1, ಇನ್ನು ಕೆಲವರು ಲವ್ ಸ್ಟೋರಿಗೆ ಸೀಮಿತ, ಮತ್ತೆ ಕೆಲವರು ಕಾಮಿಡಿ ಸಿನಿಮಾ ತೆಗೆಯೋದ್ರಲ್ಲಿ ಟಾಪ್ ಅಂತೆಲ್ಲ ಹೇಳ್ಬೋದು. ಆದ್ರೆ ಇದೆಲ್ಲದರಿಂದ ಆಚೆಗೆ ಹಲವು ಜಾನರಾಗಳಲ್ಲಿ ಸಕ್ಸಸ್ ಆಗಿದ್ದ ಕೆಲವೇ ನಿರ್ದೇಶಕರ ಪೈಕಿ ಮಣಿರತ್ನಂ ಕೂಡ ಒಬ್ರು. ಮಣಿರತ್ನಂ ಬತ್ತಳಿಕೆಯಿಂದ ಬಂದ ಸಿನಿಮಾಗಳೆಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗೂ ಇತ್ತು, ಅದ್ಭುತವಾಗೂ ಇತ್ತು. ಪಲ್ಲವಿ ಅನುಪಲ್ಲವಿ, ಮೌನರಾಗಂ, ಗೀತಾಂಜಲಿ ಅಂತ ಕಾಡುವ ಲವ್ ಸ್ಟೋರಿಗಳು ಒಂದು ಕಡೆ ಆದ್ರೆ ನಾಯಕನ್ ಅಂತ ರೆವಲ್ಯೂಷನರಿ ಕತೆ ಹೆಣೆದಿದ್ದು ಕೂಡ ಮಣಿರತ್ನಮೇ. ಮಹಾಭಾರತ ಪಾತ್ರಗಳನ್ನ ಹೋಲಿಸಿಕೊಂಡು ಬಂದ ದಳಪತಿಯನ್ನ ಮಾಸ್ ಆಡಿಯನ್ಸ್ ಕೊಂಡಾಡಿದ್ರು. ಅಂಜಲಿ ಅಂತಹ ಸೆಂಟಿಮೆಂಟಲ್ ಸ್ಟೋರಿಯಲ್ಲೂ ಜನರ ಮನಸ್ಸನ್ನ ಗೆದ್ರು. ರಿಯಲ್ ಇನ್ಸಿಡೆಂಟ್ ನ ಬಯೋಪಿಕ್ ರೀತಿ ಮಾಡಿ ತೆಗೆದ ಇರುವರ್ ಅನ್ನೋ ಪೊಲಿಟಿಕಲ್ ಡ್ರಾಮಾ ಕೂಡ ಮಾಸ್ಟರ್ ಪೀಸ್ ಆಗಿ ಬಂತು. ಕನ್ನತಿಲ್ ಮುತ್ತಮಿಟ್ಟಾಲ್ ಅನ್ನೋದು ಒಂದು ಚಾಲೆಂಜಿಂಗ್ ಸ್ಟೋರಿ ಆದ್ರೂ ಅದರಲ್ಲಿ ಮಣಿರತ್ನಂ ಗೆದ್ರು. ರೋಜಾ ಸಿನಿಮಾ ಲವ್ ಸ್ಟೋರಿ ಆದ್ರೂ ಅದರ ಕತೆ ಪ್ರೇಕ್ಷಕರನ್ನ ಕಾಡಿಸಿತ್ತು. ಅಲೈ ಪಾಯುದೆ ಕಂಪ್ಲೀಟ್ ಲವ್ ಸ್ಟೋರಿ ಆದ್ರೂ ಅದರಲ್ಲೂ ಒಂದು ಹೊಸತನ ಇತ್ತು. ಆಯುಧ ಎಳುತ ಅನ್ನೋ ಸಿನಿಮಾ ಯೂತ್ಫುಲ್ ಹಿಟ್ ಆದ್ರೆ ರಾವಣನ್ ಅನ್ನೋ ರಿವೆಂಜ್ ಸಿನಿಮಾ ಕೂಡ ಮಣಿರತ್ನಂ ಕೈ ಹಿಡಿತು. 2000ನೇ ವರ್ಷದ ಹೀರೋಗಳನ್ನ ಲವರ್ ಬಾಯ್ ಮಾಡಿ ಗೆದ್ದಿದ್ದ ಮಣಿರತ್ನಂ ಈಗಿನ ಹೀರೋ ದುಲ್ಕರ್ ಸಲ್ಮಾನ್ ಜೊತೆಗೂ ಓಕೆ ಕಣ್ಮಣಿ ಅನ್ನೋ ಬ್ಯೂಟಿಫುಲ್ ಲವ್ ಸ್ಟೋರಿಯನ್ನ ಕೊಟ್ಟು ಗೆದ್ರು. ತಮಿಳುನಾಡಿನ ಅತಿ ದೊಡ್ಡ ಇತಿಹಾಸ, ಇದನ್ನ ಸಿನಿಮಾ ಮಾಡೋದಕ್ಕೆ ಕಷ್ಟ ಅನ್ನುವಂತಿದ್ದ ಪೊನ್ನಿಯಿನ್ ಸೆಲ್ವನ್ ಅನ್ನೋ ಸಬ್ಜೆಕ್ಟ್ ಅನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಅದನ್ನು ಕೂಡ ಅದ್ಭುತವಾಗಿ ತೆರೆ ಮೇಲೆ ತಂದ್ರು. ಆದ್ರೆ ಬಹುತೇಕರು ಅದನ್ನ ಬಾಹುಬಲಿ ಸಿನಿಮಾ ಜೊತೆ ಕಂಪೇರ್ ಮಾಡೋದಕ್ಕೆ ಹೋಗಿ ಅದರ ಸ್ವಾರಸ್ಯವನ್ನ ಮರೆತು ಬಿಟ್ರು. ಬಾಹುಬಲಿ ಸಿನಿಮಾ ಯಶಸ್ಸಿಗೆ ಅದರಲ್ಲಿದ್ದ ಎಲಿವೇಶನ್ ಹಾಗೂ ನಾಯಕನ ಬಿಲ್ಡಪ್ ದೊಡ್ಡ ಪ್ಲಸ್ ಪಾಯಿಂಟ್. ಆದ್ರೆ ಪೊನ್ನಿಯಿನ್ ಸೆಲ್ವನ್ ನಲ್ಲಿ ಅದನ್ನ ಹುಡುಕೋದಕ್ಕೆ ಸಾಧ್ಯವಿರಲಿಲ್ಲ. ಯಾಕಂದ್ರೆ ಅದು ಕಂಪ್ಲೀಟ್ ಐತಿಹಾಸಿಕ ಸಿನಿಮಾ. ಏನು ನಡೆದಿತ್ತೋ ಅದನ್ನ ಆಸ್ ಇಟ್ ಈಸ್ ತೋರಿಸುವಾಗ ಅನಾವಶ್ಯಕ ಎಲಿವೇಶನ್ ಹಾಗೂ ಬಿಲ್ಡಪ್ ಅನ್ನ ಕೊಟ್ರೆ ಸಬ್ಜೆಕ್ಟ್ ಹಾಳಾಗುತ್ತೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಮಣಿರತ್ನಂ ಬಹಳ ಅಚ್ಚುಕಟ್ಟಾಗಿ 2 ಭಾಗದಲ್ಲಿ ಈ ಕಥೆಯನ್ನ ಹೇಳಿದ್ರು. ಕಮರ್ಷಿಯಲ್ ಆಯಾಮವನ್ನ ಬಿಟ್ಟು ನೋಡಿದ್ರೆ ಮಣಿರತ್ನಂ ಪೌರಾಣಿಕ ಸಿನಿಮಾ ತೆಗೆಯೋದ್ರಲ್ಲೂ ಸೈ ಅನಿಸ್ಕೊಂಡಿದ್ದು ಸುಳ್ಳಲ್ಲ. ಹೀಗಿದ್ದ ಮಣಿರತ್ನಂ ಕೆರಿಯರ್ನಲ್ಲಿ ಮಧ್ಯದಲ್ಲಿ ಬಂದಿದ್ದ ಕೆಲವೊಂದು ಸಿನಿಮಾಗಳು ಸ್ವಲ್ಪ ಡೌನ್ ಮಾಡಿದ್ದಿದೆ. ಆದ್ರೆ ತಗ್ ಲೈಫ್ ಕೊಟ್ಟ ಹೊಡೆತವನ್ನ ಮತ್ಯಾವ ಸಿನಿಮಾ ಕೂಡ ಕೊಟ್ಟಿರಲಿಲ್ಲ ಅನ್ಸುತ್ತೆ. ಇವತ್ತು ಕಮಲ್ ಹಾಸನ್ ಮೇಲಿನ ಕೋಪಕ್ಕೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆಗಿಲ್ಲ ಅನ್ನೋದು ಒಂದು ಕಡೆ. ಸರಿ, ತಮಿಳುನಾಡಲ್ಲಾದ್ರೂ ಸಿನಿಮಾ ಹಿಟ್ ಆಯ್ತಾ ಅಂತ ಕೇಳಿದ್ರೆ ಯಾರು ಕೂಡ ಹೂ ಅಂತ ಇಲ್ಲ. ಯಾಕಂದ್ರೆ ಮೊದಲ ದಿನ ಮೊದಲ ಶೋ ನೋಡಿದ ಪ್ರೇಕ್ಷಕ ಹಿಡಿದು ಕನ್ನಡಿಗರು ತುಂಬಾ ಲಕ್ಕಿ ಈ ಸಿನಿಮಾದಿಂದ ತಪ್ಪಿಸ್ಕೊಂಡ್ರು ಅಂತ. ಬಹುತೇಕರು ಹೇಳ್ತಾ ಇರೋದು ಸ್ಟಾರ್ಗಳಿದ್ದಾರೆ, ಬಜೆಟ್ ಇದೆ, ಎಲ್ಲವೂ ಸರಿ, ಆದ್ರೆ ಕಥೆಯೇ ಇಲ್ಲ ಅಂತ. ಒಂದು ಸೀನ್ಗೂ ಇನ್ನೊಂದು ಸೀನ್ಗೂ ಸಂಬಂಧ ಇಲ್ಲ, ಎಲ್ಲಿಂದ ಶುರು ಆಯ್ತು ಎಲ್ಲಿಗೆ ಹೋಗಿ ನಿಲ್ತು ಅನ್ನೋದಕ್ಕೆ ಲಿಂಕೇ ಇಲ್ಲ, ಒಟ್ನಲ್ಲಿ ಸ್ವಾರಸ್ಯವೇ ಇಲ್ಲ ಅಂತ. ಇಂಥ ಮಾತು ಮಣಿರತ್ನಂರಂತ ಡೈರೆಕ್ಟರ್ ಸಿನಿಮಾಗೆ ಕೇಳಿ ಬರುತ್ತೆ ಅಂದ್ರೆ ಅಚ್ಚರಿ ಆಗುತ್ತೆ. ಅವರ ಕಥೆಗಳ ಎಕ್ಸ್ಪೈರಿ ಡೇಟ್ ಮುಗೀತಾ ಅಂತಲೂ ಅನ್ಸುತ್ತೆ. ಇನ್ನೊಬ್ಬ ಡೈರೆಕ್ಟರ್ ಅಂದ್ರೆ ಅದು ಶಂಕರ್. ಕೆರಿಯರ್ ವಿಚಾರದಲ್ಲಿ ಶಂಕರ್ಗಿಂತ ಮಣಿರತ್ನಂ ಸೀನಿಯರ್ ಇರಬಹುದು, ಆದ್ರೆ ಈ ಔಟ್ಡೇಟೆಡ್ ಅನ್ನೋ ಹಣೆಪಟ್ಟಿ ಹೊತ್ತಿದ್ರಲ್ಲಿ ಶಂಕರ್ ಸೀನಿಯರ್. ಒಂದು ಕಾಲದಲ್ಲಿ ಇಡೀ ಇಂಡಿಯನ್ ಇಂಡಸ್ಟ್ರಿಯನ್ನ ಗಡಗಡ ನಡುಗಿಸಿದ್ದ ಶಂಕರ್ ಕೆರಿಯರ್ ಹೇಗಿತ್ತು ಅನ್ನೋದನ್ನ ಹಿಂದಿನ ಒಂದು ಎಪಿಸೋಡ್ ನಲ್ಲಿ ಹೇಳಿದ್ದೆ. ಆದ್ರೆ ಈಗ ಶಂಕರ್ ಔಟ್ಡೇಟೆಡ್ ಅನ್ನೋ ಮಾತು ಜೋರಾಗಿ ಸೌಂಡ್ ಮಾಡ್ತಾ ಇರೋದಕ್ಕೆ ಅವರ ಹಿಂದಿನ 2 ಸಿನಿಮಾಗಳೇ ಸಾಕ್ಷಿ. ಹೊಸ ಬಾಟಲ್ ನಲ್ಲಿ ಹಳೆ ವೈನ್ ಅನ್ನೋ ಹಾಗೆ ಶಂಕರ್ರ ಬಹುತೇಕ ಸಿನಿಮಾಗಳಲ್ಲಿ ಮೂಲ ಕತೆ ಅಥವಾ ಒನ್ ಲೈನ್ ಸ್ಟೋರಿ ಆಲ್ಮೋಸ್ಟ್ ಸೇಮ್ ಅನ್ನೋ ಹಾಗಿತ್ತು. ಆದ್ರೂ ಕೂಡ ಅವರ ಸ್ಕ್ರೀನ್ ಪ್ಲೇ, ಹೀರೋ ಎಲಿವೇಶನ್ ಇದೆಲ್ಲವೂ ಕೂಡ ಸ್ಕ್ರೀನ್ ಮೇಲೆ ಮ್ಯಾಜಿಕ್ ಮಾಡ್ತಾ ಇದ್ದಿದ್ರಿಂದ ಶಂಕರ್ ಅಂದ್ರೆ ಸೋಲಿಲ್ಲದ ಸರದಾರ ಅನ್ನೋ ಬಿರುದು ಕೂಡ ಇತ್ತು.
ಆದ್ರೆ ಅದು ಯಾವಾಗ ಇಂಡಿಯನ್ 2 ಬಂತೋ ಅಲ್ಲೇ ನೋಡಿ ಶಂಕರ್ ಮೇಲಿದ್ದ ಎಲ್ಲಾ ಭರವಸೆಗಳು ಕಂಪ್ಲೀಟ್ ಉಲ್ಟಾ ಆಗಿತ್ತು. ಇಂಡಿಯನ್ ಸಿನಿಮಾ ಬಂದು ಸುಮಾರು 2 ದಶಕದ ಬಳಿಕ ಸೀಕ್ವೆಲ್ ಬರ್ತಾ ಇದೆ ಅಂದಾಗ್ಲೇ ಅದು ದೊಡ್ಡ ನೆಗೆಟಿವ್. ಸರಿ, ಇಷ್ಟು ದೊಡ್ಡ ಗ್ಯಾಪ್ ತಗೊಂಡ್ಮೇಲೆ ಈಗಿನ ಕಾಲಕ್ಕೆ ಸರಿಯಾಗಿ ಏನಾದ್ರೂ ಸ್ಪೆಷಲ್ ಕತೆ ಹೇಳ್ತಾರ ಕೇಳಿದ್ರೆ ಅದು ಇಲ್ಲ. ಟ್ರೇಲರ್ ಬರೋವರೆಗೆ ಕಾತುರದಿಂದ ಕಾಯ್ತಾ ಇದ್ದ ಪ್ರೇಕ್ಷಕರು ಅದ್ ಯಾವಾಗ ಕಮಲ್ ಹಾಸನ್ ರ ಓವರ್ ಮೇಕಪ್ ನೋಡಿದರೋ ಆಗ್ಲೇ ಸಿನಿಮಾದ ರಿಸಲ್ಟ್ ಹೇಳ್ಬಿಟ್ರು. ಆದ್ರೆ ಎಷ್ಟೇ ಆದ್ರೂ ಶಂಕರನ್ನ ಈಸಿಯಾಗಿ ಕಡೆಗಣಿಸೋದಕ್ಕೆ ಸಾಧ್ಯವಿಲ್ಲ. ಹಲವಾರು ಪಾಪ್ಯುಲರ್ ನಟರನ್ನ ಹಾಕೊಂಡಿದ್ದಾರೆ ಅಂದ್ಮೇಲೆ ಏನೋ ಒಂದು ಸ್ಪೆಷಲ್ ಇರಬೇಕು ಅಂತ ಆಗಿದ್ದಾಗ್ಲಿ ಅಂತ ಥಿಯೇಟರ್ಗೆ ಕಾಲಿಟ್ರು. ಆಮೇಲೆ ನಡೆದಿದ್ದು ಹಿಸ್ಟಾರಿಕಲ್ ಟ್ರೋಲ್. ಮೊದಲ ದಿನವೇ ಸಿನಿಮಾ ಕಳಪೆ ಅನ್ನೋದು ಜಗಜ್ಜಾಹೀರಾಯ್ತು. ಆಗ ಜನರಿಂದ ಬಂದ ಹೇಳಿಕೆ ಕೂಡ ಅದೇ, ಕತೆ ಸರಿಯಾಗಿಲ್ಲ, ಸ್ವಾರಸ್ಯ ಇಲ್ಲ, ಒಂದಕ್ಕೊಂದು ಸಂಬಂಧ ಇಲ್ಲ, ಮುಖ್ಯವಾಗಿ ಲಾಜಿಕ್ಕೇ ಇಲ್ಲ ಅಂತ. ಆಗ್ಲೇ ಶಂಕರ್ ಔಟ್ಡೇಟೆಡ್ ಅನ್ನೋ ಮಾತು ಜೋರಾಯ್ತು. ಆದ್ರೆ ಇಂಡಿಯನ್ 2 ಪ್ರಮೋಷನ್ ವೇಳೆ ಓವರ್ ಎಕ್ಸೈಟ್ ಆಗಿದ್ದ ಸಿದ್ಧಾರ್ಥ್ ಇಂಡಿಯನ್ 3 ಬರುತ್ತೆ 4 ಬರುತ್ತೆ ಅಂತೆಲ್ಲ ಹೇಳಿ ಕಮಲ್ ಹಾಗೂ ಶಂಕರ್ ಮುಖ ನೋಡಿಕೊಳ್ಳೋ ಹಾಗೆ ಮಾಡಿದ್ರು. ಇಂಡಿಯನ್ 2 ಕೊನೆಯಲ್ಲಿ 3ನೇ ಭಾಗದ ಸಿಗ್ನಲ್ ಕೊಡ್ತಾ ಇದ್ದ ಹಾಗೆ ಇನ್ನಷ್ಟು ಟ್ರೋಲ್ ಆಗೋದಕ್ಕೆ ದಾರಿ ಮಾಡಿ ಕೊಟ್ಟಂತಾಯ್ತು. ಈಗ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ ಥಿಯೇಟರ್ ಸಹವಾಸವೇ ಬೇಡ, ನೇರವಾಗಿ OTTಗೆ ಇಂಡಿಯನ್ 3 ಬಿಡೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸರಿ, ಇಂಡಿಯನ್ ಕಳೆದ ಮಾನವನ್ನ ಗೇಮ್ ಚೇಂಜರ್ ತಂದು ಕೊಡ್ತಾ ಅಂತ ನೋಡಿದ್ರೆ ಅಲ್ಲೂ ಕೂಡ ರಾಮ್ ಚರಣ್ ಹಣೆ ಬರಹವೇ ಚೇಂಜ್ ಆಯ್ತು. RRR ಸಿನಿಮಾ ಮಾಡಿ ಗ್ಲೋಬಲ್ ಸ್ಟಾರ್ ಅನ್ನಿಸ್ಕೊಂಡಿದ್ದ ರಾಮ್ ಚರಣ್ ಗೇಮ್ ಚೇಂಜರ್ ಮಾಡೋದಕ್ಕೆ ಹೋಗಿ ಮತ್ತೆ ಲೋಕಲ್ ಆಗ್ಬಿಟ್ರು ಅನ್ನೋ ಟ್ರೋಲ್ ಬಂತು. ಇದನ್ನ ನೋಡಿದ ಪ್ರೇಕ್ಷಕ ಹೇಳಿದ್ದು ಕೂಡ ಅದೇ, ಕಥೆಯಲ್ಲಿ ಸ್ವಾರಸ್ಯ ಇಲ್ಲ, ಲಾಜಿಕ್ ಇಲ್ವೇ ಇಲ್ಲ ಅಂತ. ಈ ಸಾಲಲ್ಲಿರೋ ಇನ್ನೊಬ್ಬ ಡೈರೆಕ್ಟರ್ ಅಂದ್ರೆ ಅದು ಮುರುಗದಾಸ್. ಗಜನಿ, ತುಪಾಕಿ, 7 ಸೆನ್ಸ್ ನಂತಹ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟ ಮುರುಗದಾಸ್ ತಮಿಳು ಸಿನಿಮಾದಿಂದ ದೂರ ಆಗಿ ಕೆಲ ವರ್ಷಗಳು ಕಳೆದಿತ್ತು. ಆದರೆ ಸಡನ್ ಆಗಿ ಬಾಲಿವುಡ್ ನಲ್ಲಿ ಪ್ರತ್ಯಕ್ಷ ಆಗೋ ಮುರುಗದಾಸ್ ಸಲ್ಮಾನ್ ಖಾನ್ ಜೊತೆ ಅದ್ದೂರಿ ಸಿನಿಮಾ ಅನೌನ್ಸ್ ಮಾಡಿದ್ರು. ಮೊದಲೇ ಸೌತ್ ಸಿನಿಮಾ ರೀಮೇಕ್ ಮಾಡಿಕೊಂಡು ಸೂಪರ್ ಸ್ಟಾರ್ ಆಗಿದ್ದ ಸಲ್ಮಾನ್ ಕೆರಿಯರ್ ಸ್ವಲ್ಪ ಡೌನ್ ನಲ್ಲಿ ಇದ್ದಿದ್ರಿಂದ ಸೌತ್ ಡೈರೆಕ್ಟರ್ ಮತ್ತೆ ಸ್ಟಾರ್ಡಮ್ ತಂದು ಕೊಡ್ಬೋದು ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಅದ್ ಯಾವಾಗ ಸಿಕಂದರ್ ಟ್ರೇಲರ್ ನ ಜನರು ನೋಡಿದ್ರೋ ಅಲ್ಲೇ ಸ್ವಲ್ಪ ಅನುಮಾನ ಬಂದಿತ್ತು. ಅದ್ದೂರಿಯಾಗಿದೆ, ಭರ್ಜರಿ ಆಗಿದೆ, ಸೌಂಡ್ ಜಾಸ್ತಿ ಇದೆ, ಎಲ್ಲವೂ ಓಕೆ, ಆದ್ರೆ ಇನ್ನೂ ಏನೋ ಬೇಕು ಅಂತಲೇ ಅಂದ್ಕೊಂಡಿದ್ರು. ಥಿಯೇಟರ್ಗೆ ಹೋಗಿ ನೋಡಿದಾಗ್ಲೇ ಗೊತ್ತಾಗಿದ್ದು ಬೇಕಾಗಿರೋದು ಇಲ್ವೇ ಇಲ್ಲ ಅಂತ. ಇದು ಸಲ್ಮಾನ್ಗಿಂತ ಹೆಚ್ಚಾಗಿ ಮುರುಗದಾಸರನ್ನ ವಿಮರ್ಶೆ ಮಾಡುವಂತೆ ಮಾಡಿಬಿಡ್ತು. ಇವರೂ ಕೂಡ ಔಟ್ಡೇಟೆಡ್ ಆಗಿಬಿಟ್ರ ಅಂತ ಸಿಕಂದರ್ ರಿಲೀಸ್ ದಿನವೇ ಲೇಖನಗಳು ಬಂದ್ವು. ಹೀಗೆ ಹೇಳ್ತಾ ಹೋದರೆ ಇನ್ನೂ ಹಲವು ಭಾಷೆಯ ಹಲವು ಸ್ಟಾರ್ ನಿರ್ದೇಶಕರು ಈ ಸಾಲಿಗೆ ಬಂದು ನಿಂತಿದ್ದಾರೆ. ನಿಜವಾಗ್ಲೂ ಕಥೆಗಳು ಎಕ್ಸ್ಪೈರ್ ಆದ್ವಾ ಅಥವಾ ಮತ್ತೆ ಕಮ್ಬ್ಯಾಕ್ ಮಾಡ್ತಾರಾ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಬೇಕು. ಈ ಸಾಲಿಗೆ ಸೇರೋ ಇತರ ನಿರ್ದೇಶಕರ ಹೆಸರನ್ನ ಕಮೆಂಟ್ ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.